guys, welcome to the review of ಇನ್ನು ಈ ಮೂವಿ ನೋಡೋಕ್ಕಿಂತ ಮುಂಚೆ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ ಲೈಕ್ ಮಾರುತಿ ಅವ್ರ ಮೇಲೆ ಲಿಟ್ರಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಈ ಮೂವಿ ಡೀಸೆಂಟ್ ಆಗಿ ಮಾಡ್ಬಿಟ್ಟಿದ್ರೆ ಸಾಕು ಅಂತ ಅನ್ಸ್ಬಿಡ್ತಿತ್ತು. ಯಾಕಂದ್ರೆ ಬಿಗ್ಗೆಸ್ಟ್ ಸ್ಟಾರ್ ಇಂಡಿಯಾಗೆ ಪ್ರಭಾಸ್ ಅವರು ಅವ್ರನ್ನ ಹಾಕೊಂಡು ಈ ಮೂವಿ ಮಾಡ್ತಿದ್ದಾರೆ. ಲೈಕ್ ಪ್ರಭಾಸ್ ಅವ್ರು ಲಿಟ್ರಲಿ ಹೆಂಗ್ ಚಾನ್ಸ್ ಕೊಟ್ರು ಅಂತ ನಂಗೆ ಇನ್ನೂ ಡೌಟ್ ಇದೆ. ನನಗಂತೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲಿಲ್ಲ. ಅವ್ರ ಇಮೇಜಿಗೆ ಡೀಸೆಂಟ್ ಆಗಿ ಒಂದು ಮೂವಿ ಮಾಡ್ಬಿಟ್ರೆ ಸಾಕು ಅಂತ ಅನಿಸ್ತಿತ್ತು. ನನ್ಗೆ ಏನು ಝೀರೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ಹೋಗಿದ್ದೆ ಈ ಮೂವಿ ನೋಡಕ್ಕೆ. ನನಗೆ ಹೇಗೆ ಅನ್ಸ್ತು ಅಂತ ತಿಳಿಸ್ತೀನಿ. ಈ ಮೂವಿ ಸ್ಟೋರಿ ನೋಡೋದಾದ್ರೆ ಸ್ಟೋರಿ ಬಂದು ಗುರು ಏನು ವಸ್ತೇ ಇಲ್ಲ ಗುರು. ಸುಮ್ಮನೆ ಮಾರುತಿ, ನಾನು ಅನ್ಕೊಂಡೆ ಮಾರುತಿ ಅವ್ರು ಹಿಂಗೆ ಅಂತಾರೆ ಹಿಂಗೆ ಮಾಡ್ತಾರೆ ಅಂತ, ಹಂಗೆ ಮಾಡೋರೆ. ನನಗಂತೂ ಸ್ಟೋರಿಲಿ ಏನು ಹೊಸ್ತಾನ ಅನ್ಸ್ಲಿಲ್ಲ. ಲೈಕ್ ಸುಮ್ಮನೆ ಏನೇನೋ ಕ್ಲಮ್ಸಿ ಮಾಡಾಕ್ಬಿಟ್ಟಿದ್ದಾರೆ ಸ್ಟೋರಿಲಿ ಅಂತಾನೆ ಅನಿಸ್ತು. ಲೈಕ್ ಅಜ್ಜಿ ಮತ್ತೆ ಮೊಮ್ಮಗ ಮತ್ತೆ ತಾತ ಅವ್ರ 3 ಜನದಲ್ಲಿ ರಿವಾಲ್ವ್ ಆಗೋ ಸ್ಟೋರಿ. ಹಾರರ್ ಕಾಮಿಡಿ ಸ್ಟೋರಿ ಅಂತ ಹೇಳ್ತೀನಿ. ನಾಟ್ ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ ಸ್ಟೋರಿ. ನನಗಂತೂ ಪರ್ಸ್ನಲಿ ಏನು ಅಷ್ಟು ಇಷ್ಟ ಆಗಿಲ್ಲ ಸ್ಟೋರಿ. ಡೀಸೆಂಟ್ ಸ್ಟೋರಿ ಅಂತಾನೆ ಹೇಳ್ತೀನಿ. ಇನ್ನು ಈ ಮೂವಿ ನೋಡಿದ್ಮೇಲೆ ನನಗನ್ಸಿದ ಪಾಸಿಟಿವ್ಸ್ ಅಂದ್ರೆ, ಪಾಸಿಟಿವ್ಸ್ ಅನ್ಸಿದ್ ನನಗೆ ಎರಡು ಪಾಸಿಟಿವ್. ಲೈಕ್ ಲಿಟ್ರಲಿ ಒಂದು ಪ್ರಭಾಸ್ ಲಿಟ್ರಲಿ ಅವ್ರ ಆಕ್ಟಿಂಗಿಗೆ ಮ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಪ್ರಭಾಸ್ ಅವರಲ್ಲಿ ಇಷ್ಟ ಆಗಿದ್ದೇನು ಅಂದ್ರೆ ಲೈಕ್ ಮೂವಿ ಟು ಮೂವಿ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್. ಲೈಕ್ ಸ್ಕ್ರಿಪ್ಟು ಓಕೆ ಫ್ಲಾಪ್ ಆಗ್ಬೋದು, ಹಿಟ್ ಆಗ್ಬೋದು. ಲೈಕ್ ಅವ್ರ ಜಾನ್ರ ಚೇಂಜ್ ಮಾಡ್ತಾರಲ್ಲ, ಅದು ತುಂಬಾ ಕಷ್ಟ. ಅಂತ ಬಿಗ್ಗೆಸ್ಟ್ ಸ್ಟಾರ್, ಪ್ಯಾನ್ ಇಂಡಿಯಾ ಸ್ಟಾರು, ಲೈಕ್ ಅವ್ರು ಮೂವಿ ಮಾಡ್ತಿದ್ರು ಅಂದ್ರೆ ಔಟ್ಸೈಡ್ ಆಫ್ ದಿ ಕಂಟ್ರಿ ನೋಡೋರು ಇರ್ತಾರೆ. ಅಂಥವ್ರು ಲೈಕ್ ಅವರು ತುಂಬಾ ಯೋಚನೆ ಮಾಡಿ ಲೈಕ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡ್ತಾರೆ. ಲೈಕ್ ಅವರು ಜಾನ್ರ ಚೇಂಜ್ ಮಾಡಿದ್ಯಲ್ಲ, ಲೈಕ್ ಈಗ ಆಕ್ಷನ್ ಓರಿಯೆಂಟೆಡ್ 2 ಮೂವಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ದಿಢೀರಂತ ಮೈಥಾಲಜಿಗೆ ಹೋಗ್ತಾರೆ, ಮೈಥಾಲಜಿ ಬಿಟ್ಟು ನೆಕ್ಸ್ಟ್ ರಾಮ್ ಕಾಮಿಗೆ ಬಂದಿದ್ದಾರೆ, ನೆಕ್ಸ್ಟ್ ಆಮೇಲೆ ಈಗ ಹಾರರ್ ಫ್ಯಾಂಟಸಿಗೆ ಬಂದಿದ್ದಾರೆ. ಈ ತರ ಜಾನ್ರ ಚೇಂಜಿಂಗ್ ತುಂಬಾ ಕಷ್ಟ. ಲೈಕ್ ಅವ್ರಿಗೆ ಗಟ್ಸ್ ತುಂಬಾ ಇದೆ ಈ ತರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಕ್ಕೆ. ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅದೇ ಮತ್ತೆ ಈ ಮೂವಿಲಿ ಅವ್ರನ್ನ ನೋಡಕ್ಕೇನೆ ಹೋಗ್ಬೇಕು ನೀವು. ಲೈಕ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್, ಅವ್ರು ಸ್ಕ್ರೀನ್ ಅಲ್ಲಿ ಇದ್ದಷ್ಟು ನೀವು ಅವ್ರನ್ನ ಎಂಜಾಯ್ ಮಾಡ್ತೀರಾ. ಅದೇ ಒಂದು ಬಿಗ್ಗೆಸ್ಟ್ ಪಾಸಿಟಿವ್. ಅದ್ ಬಿಟ್ರೆ ನನಗೆ ಎರಡನೇ ಪಾಸಿಟಿವ್ ಅನ್ಸಿದ್ದು ಎಸ್ ತಮ್ಮನ್. ಲೈಕ್ ಲಿಟ್ರಲಿ ತಮ್ಮನ್ ಅವರು ಚಚ್ಚಿ ಬಿಸಾಕಿದ್ದಾರೆ ಗುರು. ನಾನು ಮ್ಯೂಸಿಕ್ ಏನೋ ಇದು ಹಾರರ್ ಮೂವಿಗೆ ಇನ್ನೇನೋ ಅಲ್ಲಿ ಇಲ್ಲಿ ಕಿರ್ಚ ಸೌಂಡ್ ಅಂತಾರ ಆಗ್ತಾರೆ ಅನ್ಕೊಂಡೆ. ಲಿಟ್ರಲಿ ಕ್ರೇಜಿ BGMs, ಕ್ರೇಜಿ ಸಾಂಗ್ಸ್. ಈ ಮೂವಿಗೆ ಒಂದ್ ಕಡೆ ಪ್ರಭಾಸ್ ಆದ್ರೆ ಇನ್ನೊಂದ್ ಕಡೆ ತಮ್ಮನ್ ಅವರು, ಎರಡು ಬ್ಯಾಕ್ ಬೋನ್ ಅವರಿಂದಾನೇ ಈ ಮೂವಿ ನಿಂತಿದೆ ಅಂತಾನೆ ಹೇಳ್ತೀನಿ. ಲೈಕ್ 3 ಸಾಂಗ್ಸ್ ಇದೆ. ಲೈಕ್ 3 ಸಾಂಗ್ಸ್ ಸಕ್ಕದಾಗಿದೆ. ಅವರು ತಗೊಂಡಿರೋ ಮ್ಯೂಸಿಕ್ ವೈಸ್ ಆಗಿರ್ಬೋದು, ಲೈಕ್ ಅವ್ರದ್ದು ಸಿಚುವೇಶನ್ಸ್ಗೆ ಏನೇನ್ BGMs ಹಾಕ್ಬೇಕು, ಹಾರರಿಗೆ ಏನೇನ್ ಆಪ್ಟ್ BGMs ಇರುತ್ತೋ, ಲೈಕ್ ಮ್ಯೂಸಿಕ್ ಆಗಿರ್ಬೋದು, ಲಿಟ್ರಲಿ ಸಕ್ಕದಾಗಿ ಕೊಟ್ಟಿದ್ದಾರೆ. ತಮ್ಮನ್ ಒಂದು ಟೈಮಲ್ಲಿ ನನಗೆ ಥಿಯೇಟರ್ ಅಲ್ಲಿ ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ, ಇವ್ರೇನೋ ವಾಲ್ಯೂಮ್ ಜಾಸ್ತಿ ಇಟ್ಟಿದಾರ, ಲೈಕ್ ಇವ್ರದ್ದು ಎಫೆಕ್ಟ್ಸ್ ಹೆಂಗಿದ್ಯಾ ಅಂತಾನೆ ಗೊತ್ತಾಗಿಲ್ಲ. ಲಿಟ್ರಲಿ ವೈಬ್ರೇಷನ್ಸ್ ಆ ರೇಂಜಿಗೆ ಮ್ಯೂಸಿಕ್ BGM ಸಕ್ಕದಾಗಿತ್ತು. ಮ್ಯೂಸಿಕ್ ಅಂತೂ ಕ್ರೇಜಿ ಇತ್ತು. ಲೈಕ್ ಬಾಲಯ್ಯ ಅವ್ರಿಗೆ ಕೊಡ್ತಾರೆ ಈ ತರ ಮ್ಯೂಸಿಕ್ ಅನ್ಕೊಂಡಿದ್ದೆ, ಇವ್ರಿಗೂ ಕೊಟ್ಟಿದ್ದಾರೆ. ಸಕ್ಕದಾಗಿತ್ತು ಮ್ಯೂಸಿಕ್. ನನ್ಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಅದೇ ಇನ್ನೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತಾರೆ. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬರೋದಾದ್ರೆ ಗುರು, ಮೂವಿ ಫುಲ್ ಜಾಸ್ತಿ ನೆಗೆಟಿವ್ಸ್ ಕಾಣಿಸಿದ್ ನನಗೆ. ಲೈಕ್ ಮಾರುತಿ ತುಂಬಾ ಫೇಲ್ಡ್ ಆಸ್ ಎ ಡೈರೆಕ್ಟರ್ ಅಂತಾನೆ ಹೇಳ್ತೀನಿ. ಲೈಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ ಇಂಡಿಯಾಗೆ, ಅಂಥವ್ರು ನಿಮ್ಗೆ ಚಾನ್ಸ್ ಕೊಟ್ಟಾಗ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮಾಡಕ್ಕೆ ಮೂವೀಸು. ನೀವು ಅದನ್ನೆಲ್ಲೋ ಮಿಸ್ಯೂಸ್ ಮಾಡ್ಕೊಂಡ್ರಿ ಅಂತಾನೆ ಅನ್ಸುತ್ತೆ. ಲೈಕ್ ಈ ಮೂವಿಲಿ ಅವ್ರನ್ನ ಹಿಡ್ಕೊಂಡು ಕಾಮಿಡಿ ಜನರೇಟ್ ಮಾಡಕ್ ಹೋಗಿದ್ದಾರೆ, ಆಗಿಲ್ಲ. ಲೈಕ್ ಫೈಟ್ಸ್ ಅಷ್ಟು ವರ್ಕೌಟ್ ಆಗಿಲ್ಲ ನನ್ಗನ್ಸ್ದಂಗೆ. ಲೈಕ್ ಅವ್ರ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ ಹೀರೋಯಿನ್ ಜೊತೆ ಅದನ್ನು ವರ್ಕೌಟ್ ಆಗಿಲ್ಲ. ಲೈಕ್ ಅವರು ಡೈರೆಕ್ಷನ್ ವೈಸ್, ಸ್ಕ್ರೀನ್ ಪ್ಲೇ ವೈಸ್ ಏನು ವರ್ಕೌಟ್ ಆಗಿಲ್ಲ ಅಂತಾನೆ ಹೇಳ್ತೀನಿ. ತುಂಬಾ ಲೈಕ್ ಲ್ಯಾಗ್ ಇದೆ ಮೂವಿ. ಲೈಕ್ 3 hours 15 minutes ನನ್ಗನ್ಸಂಗ್ ತುಂಬಾ ಓವರ್ ಡ್ರ್ಯಾಗ್ ಆಗೋಯ್ತು ಮೂವಿ. ಲೈಕ್ ನೀವು ಫಸ್ಟ್ ಹಾಫ್ ನೋಡ್ಬೇಕಾದ್ರೆ ಫಸ್ಟ್ ಹಾಫೇ ಸ್ವಲ್ಪ ಡ್ರ್ಯಾಗ್ ಅನ್ಸುತ್ತೆ. ಏನಪ್ಪ ತುಂಬಾ ಎಳಿತಾವ್ರ ಮೂವಿ ಅಂತ ಅನ್ಸುತ್ತೆ. ಇಂಟರ್ವಲ್ ಬರುತ್ತೆ, ಇಂಟರ್ವಲ್ ಸಖತ್ತಾಗಿದೆ, ಇಂಟರ್ವಲ್ ನಿಲ್ಲಿಸ್ತಾರೆ. ನಾನು ಓಕೆ ಇನ್ನೇನು ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರೆ, ಸೆಕೆಂಡ್ ಹಾಫ್ ನೋಡ್ರೆ ಇನ್ನ ಡ್ರ್ಯಾಗ್. ಇದನ್ನ ನೋಡಿದ್ಮೇಲೆ ನಂಗೆ ಫಸ್ಟ್ ಹಾಫೇ ಎಷ್ಟೋ ಇಷ್ಟ ಆಯ್ತು. ಆ ತರ ಇತ್ತು ಮೂವಿ. ನನಗೆ ಮಾರುತಿ ಇಸ್ ಅ ಬಿಗ್ಗೆಸ್ಟ್ ನೆಗೆಟಿವ್ ವಿತ್ ದಿಸ್ ಮೂವಿ ಅಂತಾನೆ ಹೇಳ್ತೀನಿ. ನಾರ್ಮಲ್ ಇರೋ ತರ ಪ್ರಭಾಸ್ ಅವ್ರನ್ನ ಟ್ರೀಟ್ ಮಾಡ್ಬಿಟ್ಟು, ಲೈಕ್ ಅವ್ರಿಗಿರೋ ಫ್ಯಾನ್ ಬೇಸು, ಅವ್ರಿಗಿರೋ ರೀಚಿಗೆ ಎಂತ ಮೂವಿ ಮಾಡ್ಬೋದಿತ್ತು. ಲೈಕ್ ಒನ್ ಆಫ್ ದ ಲೈಫ್ ಚೇಂಜಿಂಗ್ ಮೂವಿ ಮಾಡ್ಕೊಬೋದಿತ್ತು. ಅವರು ಮಾಡಿಲ್ಲ. ನನ್ಗನ್ಸಂಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಅವ್ರ ಮನೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ನನ್ಗನ್ಸ್ದಂಗೆ. ದಯವಿಟ್ಟು ನಾನಂತೂ ಬೆಂಗಳೂರಲ್ಲಿ ಇದೀನಿ, ಹೋಗಕ್ಕಾಗಲ್ಲ. ಅಲ್ಲಿರೋ ರೆಬಲ್ ಫ್ಯಾನ್ಸ್ ಎಲ್ಲ ಹೋಗ್ತಾರೆ ಅವ್ರ ಮನೆ ಹತ್ರ ಅಂತ ಪಕ್ಕ ಗೊತ್ತು. ಹೋಗಿ ಏನೇನ ಗಲಾಟೆ ಮಾಡಿ ಬರ್ತಾರೆ, ಪಕ್ಕ ಬಿಡಲ್ಲ ನನ್ಗೊತ್ತಿರಂಗೆ. ಆ ತರ ಇದೆ ಮೂವಿ. ಇನ್ನೊಂದು ನೆಗೆಟಿವ್ ನೋಡೋದಾದ್ರೆ, ಲೈಕ್ ಈ ಮೂವಿಲಿ ಕ್ಯಾಸ್ಟಿಂಗು
ತುಂಬಾ ಒಂಥರ ಕ್ಲಮ್ಸಿ ಮಾಡ್ಬಿಟ್ಟಿದ್ದಾರೆ. ಫೋರ್ಸ್‌ಫುಲ್ ಕ್ಯಾಸ್ಟಿಂಗ್ ಅಂತಾನೆ ಹೇಳ್ತೀನಿ. ಲೈಕ್ 3 ಜನ ಹೀರೋಯಿನ್ಸ್‌ಗುನು ಪ್ರಾಪರ್ ಕ್ಯಾರೆಕ್ಟರೈಸೇಷನ್ ಇಲ್ಲ. ಲೈಕ್ ಸುಮ್ನೆ ಗ್ಲಾಮರ್‌ಗೋಸ್ಕರ, ಲೈಕ್ ಸಾಂಗ್ಸಿಗೋಸ್ಕರ, ಲೈಕ್ ಕಮರ್ಷಿಯಲ್ ಎಲಿಮೆಂಟ್ಸ್ ತರಗೋಸ್ಕರ, ಹೀರೋಯಿನ್ಸ್‌ಗೋಸ್ಕರ ಬರ್ತಾರೆ ಅನ್ನೋದಕ್ಕೆ ತಂದಿದ್ದಾರೆ ಅನ್ಸುತ್ತೆ ಈ ಮೂವಿಲಿ 3 ಜನ ಹೀರೋಯಿನ್ಸು. ನನ್ಗನ್ಸ್ದಂಗೆ ಅವ್ರ ಪ್ರಾಪರ್ ಕ್ಯಾರೆಕ್ಟರೈಸೇಷನ್ ಇಲ್ಲ. ಮೂವಿಲಿ ಸಡನ್ನಾಗಿ ಬರ್ತಾರೆ ಒಬ್ಬೊಬ್ರು ಹೀರೋಯಿನ್ಸು. ಸಡನ್ ಎಂಟ್ರೀಸ್ ಜಾಸ್ತಿ. ಲೈಕ್ ಒಂದೇ ಕಡೆ ಫಿಟ್ ಆಗೋದು ಇರಲ್ಲ. ಸುಮ್ನೆ ಸಾಂಗ್ಸಿಗೆ ಲೈಕ್ ಒಂದ್ ಸಾಂಗ್ ಇದೆ 3 ಜನನು ಇರೋದು. ಅದೊಂದ್ ಸಾಂಗಿಗೆ ಲೈಕ್ ಇನ್ನೊಂದ್ ಹೀರೋಯಿನ್ಸ್‌ಗೆ ಒಂದೊಂದ್ ಸಾಂಗ್ ಇದೆ. ಅದಕ್ಕೋಸ್ಕರ ಬಂದಿದ್ದಾರೆ ಅಂತಾನೆ ಅನ್ಸ್ತು. ಅದಕ್ ಬಿಟ್ರೆ ಹೀರೋಯಿನ್ ಏನೋ 3 ಜನ ಬೇಕು ಅಂತ ತಂದಿರಂಗಿಲ್ಲ. ಓಕೆ ಅಂತಾನೆ ಅನ್ನಿಸ್ತು ನನ್ಗೆ. ಅದೊಂದು ನೆಗೆಟಿವ್ ಅಂತಾನೆ ಹೇಳ್ತೀನಿ. ಲೈಕ್ ಮತ್ತೆ ಕಾಮಿಡಿಯನ್ಸ್‌ನ ತುಂಬಾ ಜನ ಕ್ಯಾಸ್ಟ್ ಮಾಡಿದ್ದಾರೆ. ಲೈಕ್ ಸತ್ಯ, ವಿ.ಟಿ.ವಿ. ಗಣೇಶನ್ ಮತ್ತೆ ಸಪ್ತಗಿರಿ, ಆಮೇಲೆ ಇನ್ನೊಂದಿಬ್ರನ್ನೆಲ್ಲ ಕ್ಯಾಸ್ಟ್ ಮಾಡಿ ಚೆನ್ನಾಗಿ ಕ್ಯಾಸ್ಟ್ ಮಾಡಿದ್ದಾರೆ. ಆದ್ರೆ ಅವ್ರಿಂದ ಕಾಮಿಡಿ ಜನರೇಟ್ ಮಾಡಕ್ ಆಗಿಲ್ಲ ಇವ್ರ ಕೈಲಿ. ಅದೊಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂತಾನೆ ಹೇಳ್ತೀನಿ. ಲೈಕ್ ಅವ್ರನ್ನ ಇಟ್ಕೊಂಡು ಸ್ವಲ್ಪ ಕಾಮಿಡಿ ಜನರೇಟ್ ಮಾಡಿ ಸ್ವಲ್ಪ ನ್ಯಾಚುರಲ್ ಕಾಮಿಡಿ ಇದ್ದಿದ್ರೆ ಇನ್ನು ಸ್ವಲ್ಪ ಮೂವಿ ಸಖತ್ತಾಗಿರೋದು. ಹಾರರ್ ಕಾಮಿಡಿ ಅಂತ ಕಾಮಿಡಿನೇ ಇಲ್ಲ ಇಲ್ಲಿ. ಅದೇ ನನ್ಗೆ ಸ್ವಲ್ಪ ಇಷ್ಟ ಆಗಿಲ್ಲ. ಅದರಿಂದಾನೇ ಸ್ವಲ್ಪ ಮೂವಿ ಬೋರ್ ಹೊಡಿಯಕ್ಕೆ ಅನ್ಸುತ್ತೆ ನಿಮ್ಗೆ. ಅದೊಂದು ಬಿಗ್ಗೆಸ್ಟ್ ನೆಗೆಟಿವ್ ಅಂತಾನೆ ಹೇಳ್ತೀನಿ. ಓವರ್ ಆಲ್ ಆಗಿ ಈ ಮೂವಿ ಬಗ್ಗೆ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ, ದ ರಾಜಾ ಸಾಬ್ ಸಂಕ್ರಾಂತಿಗೆ ರಿಲೀಸ್ ಆಗಿರೋ ಮೂವಿ. ಲೈಕ್ ಸಂಕ್ರಾಂತಿಗೆ ತುಂಬಾ ಮೂವೀಸ್ ರಿಲೀಸ್ ಆಗ್ತಿದೆ, ಅದರಲ್ಲೂ ಇದೊಂದು ಮೂವಿ. ಇದ್ರ ಆಪೋಸಿಟ್ ಇವ್ರ ಲಕ್ ಅಂದ್ರೆ ಯಾವ್ದು ಇನ್ನೊಂದು ಜನನಾಯಕನ್ ಏನೋ ಸೆನ್ಸಾರ್ ಇಶ್ಯೂ ಇಂದ ಪೋಸ್ಟ್ಪೋನ್ ಆಯ್ತು. ಅದೇ ಒಂದು ಬಿಗ್ಗೆಸ್ಟ್ ಲಕ್ ಇವ್ರಿಗೆ. ಆ ಮೂವಿ ಇಲ್ದೇ ಇರೋ ರೀಸನ್ ಈಗ ಇದು ಸ್ವಲ್ಪ ಒಂದು 2-3 ಡೇಸ್ ಇನ್ನ ಬೇರೆ ಮೂವೀಸ್ ಬರೋ ದಿವಸ ಓಡುತ್ತೆ. ನನ್ಗನ್ಸ್ದಂಗೆ ಈ ಮೂವಿ ತುಂಬಾ ಸಸ್ಟೈನ್ ಆಗೋದು ತುಂಬಾ ಕಷ್ಟ. ಲೈಕ್ ಪ್ರಭಾಸ್ ಫ್ಯಾನ್ಸ್ ಇಂದ ಸಸ್ಟೈನ್ ಆಗ್ಬೇಕು ಬಿಟ್ರೆ ಮೌತ್ ಟಾಕ್ ಇಂದ ಪಾಸಿಟಿವ್ ಆಗಂತೂ ಹೋಗಲ್ಲ ಈ ಮೂವಿ. ನನಗಂತೂ ಆ ರೇಂಜಿಗೆ ಇಂಪ್ಯಾಕ್ಟ್ ಕೊಡ್ಲಿಲ್ಲ. ನಾನು ಇನ್ನೊಬ್ರಿಗೆ ಹೇಳೋ ತರನು ಇಲ್ಲ, ಹೋಗಿ ನೋಡಿ ಅನ್ನೋ ತರ ಅಂತೂ ಮೂವಿ ಇಲ್ಲ. ಡೀಸೆಂಟ್, ಓಕೆ, ಒನ್ ಟೈಮ್ ವಾಚ್. ಅದು ಓ ಟಿ ಟಿ ನೋಡಿದ್ರೆ ಓಕೆ ಅನ್ಸುತ್ತೆ. ನನ್ಗನ್ಸಂಗೆ ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋ ಅಂಥದ್ದು ಆ ರೇಂಜಿಗೆ ಏನಿಲ್ಲ. ತುಂಬಾ ಸಣ್ಣ ಮಕ್ಳಿಗಾದ್ರೆ ಇಷ್ಟ ಆಗ್ಬೋದು ಅಂತ ನನ್ನ ಒಪಿನಿಯನ್. ಲೈಕ್ ಸಣ್ಣ ಪಾಪುಗಳಿರ್ತಾರಲ್ಲ ಅಂಥವ್ರಿಗೆ ಹೋಗಿ ಇಷ್ಟ ಆಗ್ಬೋದು. ಲೈಕ್ ಅವ್ರು ಅನಿಮೇಷನ್, ವಿ.ಎಫ್.ಎಕ್ಸ್, ಲೈಕ್ ಆ ಥರ ದೆವ್ವದ ಸೀನ್ಸ್ ಆ ಥರದ್ದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ನನಗಂತೂ ಏನು ಅನ್ಸ್ಲಿಲ್ಲ ಆ ಮೂವಿ. ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಅವ್ರ ಮಕ್ಳ ಜೊತೆ ಹೋದ್ರೆ ಇಷ್ಟ ಆದ್ರೂ ಆಗ್ಬೋದು. ನನಗಂತೂ ಏನು ಇಷ್ಟ ಆಗಿಲ್ಲ. ಇನ್ನು ನನ್ನ ರೇಟಿಂಗ್ ಬಂದು ಈ ಮೂವಿಗೆ 2/5. ಇನ್ನು ನೀವು ಆಲ್ರೆಡಿ ಈ ಮೂವಿನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.